ಇನ್ನು ಮುಂದಿನ ರಾಶಿಗೆ ಬರೋದಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫೆಬ್ರವರಿ ಅಂತ, ಅವರ ರಿಲೇಶನ್ಶಿಪ್ಪು, ಹಣಕಾಸು ಜೊತೆಗೆ ಆರೋಗ್ಯವನ್ನ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ? ಮಿಥುನ ರಾಶಿಯವರಿಗೆ ರಿಲೇಶನ್ಶಿಪ್, ಹಣಕಾಸು ಜೊತೆಗೆ ಹಣಕಾಸು ಮತ್ತೆ ಆರೋಗ್ಯ 3 ಕಾರ್ಡ್ಗಳನ್ನು ನೋಡೋದಾದ್ರೆ, ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಇದು ಹೊಸ ಬಿಗಿನಿಂಗ್. ಯಾರಿಗಾದ್ರೂ ಈ ತಿಂಗಳು ಪ್ರೇಮಿಗಳ ದಿನ ಆಗಿರೋದ್ರಿಂದ ಯಾವುದಾದ್ರೂ ಪ್ರಪೋಸಲ್ ಇತ್ತು ಅಂದರೆ ಪ್ರಪೋಸ್ ಮಾಡೋದಕ್ಕೆ ಇದು ಪಾಸಿಟಿವ್ ಆದಂತಹ ತಿಂಗಳು ಅಥವಾ ಡೇಸ್ ಅಂತ ಹೇಳ್ಬೋದು. ಇನ್ನು ಟ್ರೂ ಎಮೋಷನ್ಸ್ನ ತೋರಿಸೋದಕ್ಕೆ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅದು ಅವರು ಸರಿಯಾದ ಎಮೋಷನ್ಸ್ನ ನಿಮಗೆ ತೋರಿಸ್ತಾರೆ, ಕರೆಕ್ಟಾದ ಎಮೋಷನ್ಸ್ನ ತೋರಿಸ್ತಾರೆ. ನೀವು ಕೂಡ ನಿಮ್ಮಲ್ಲಿರುವಂತಹ ರಿಯಲ್ ಎಮೋಷನ್ಸ್ನ ತೋರಿಸಿದಾಗ ಅವ್ರಿಗೆ ಅದು ಅರ್ಥ ಆಗುತ್ತೆ. ಸೊ ಹಿ ಈಸ್ ಶೋಯಿಂಗ್ ರಿಯಲ್ ಎಮೋಷನ್ಸ್ ಅಥವಾ ಶಿ ಈಸ್ ಶೋಯಿಂಗ್ ರಿಯಲ್ ಎಮೋಷನ್ಸ್ ಅನ್ನುವಂಥದ್ದು ಅವರು ಅರ್ಥ ಮಾಡಿಕೊಂಡು ಪಾಸಿಟಿವ್ ಆದ ರೀತಿಯಲ್ಲಿ ನಿಮ್ಮ ರಿಲೇಶನ್ಶಿಪ್ ಮುಂದುವರಿಯೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನು ಅವರ ಹಣಕಾಸಿನ ವಿಚಾರಕ್ಕೆ ಬಂದ್ರೆ, ಹಣಕಾಸಿನ ವಿಚಾರಕ್ಕೆ ಬಂದಾಗ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ, ಸ್ಟಕ್ ಆಗಿದ್ದೀರಾ. ಈ ಒಂದು ಹಣಕಾಸಿನ ವಿಚಾರದಲ್ಲಿ ಏನು ಮಾಡಬೇಕು ಅನ್ನುವಂಥ ಕ್ಲಾರಿಟಿ ನಿಮಗೆ ಕೂಡ ಇಲ್ಲ. ಸೊ ಹಾಗಾಗಿ ಇದು ಸ್ವಲ್ಪ ಒಂದು ಸ್ವಲ್ಪ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುವಂಥದ್ದು. ಮನಿ ಮತ್ತು ಕೆರಿಯರ್ ವಿಚಾರದಲ್ಲಿ ನೀವು ಮಾಡುವಂಥ ಕೆಲಸಕ್ಕೆ ಸರಿಯಾದ ರಿಸಲ್ಟ್ ಸಿಗ್ತಾ ಇಲ್ಲ, ನಿಮಗೆ ನೀವು ಅಂದ್ಕೊಂಡಷ್ಟು ರಿಸಲ್ಟ್ ಸಿಗ್ತಾ ಇಲ್ಲ. ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ, ಆದರೆ ಒಂದು ಸರಿಯಾದ ರೀತಿಯಲ್ಲಿ ಹಣ ಬರ್ತಾ ಇಲ್ಲ. ಆಮೇಲೆ ನೀವು ಕೂಡ ಸರಿಯಾದ ಡಿಸಿಷನ್ಸ್, ಅನೇಬಲ್ ಟು ಟೇಕ್ ಡಿಸಿಷನ್ಸ್ ಅನ್ನುವಂತಹ ಒಂದು ಮೆಸೇಜ್ನ ಈ ಕಾರ್ಡ್ ನಿಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಅವರ ಆರೋಗ್ಯ ಅಂತ ಬಂದಾಗ, ಆರೋಗ್ಯದ ವಿಚಾರಕ್ಕೆ ಅಂತ ಬಂದಾಗ, ಸೊ ಇಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕತ್ತು ನೋವನ್ನು ತೋರಿಸುತ್ತೆ. ನೆಕ್ ಪೇನ್ನ, ಜಾಯಿಂಟ್ ಪೇನ್ನ ತೋರಿಸುವಂಥದ್ದು, ಬಾಡಿ ಪೇನ್ಸ್ನ ತೋರಿಸುವಂಥ ಕಾರ್ಡ್ ಇದು. ಸೊ ಮೈಕೈ ನೋವು, ತಲೆನೋವು, ಗತ್ತು ನೋವು ಇದೆಲ್ಲ ನಿಮಗೆ ಆಲ್ರೆಡಿ ನಿಮ್ಗೆ ಏನಾದರೂ ಸ್ಪಾಂಡ್ಲೈಟಿಸ್ ನಂತಹ ಪ್ರಾಬ್ಲಮ್ ಇದ್ರೆ ಅದು ಉಲ್ಬಣಿಸೋದಕ್ಕೆ ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಿಟ್ಟು, ಈ ಹೆಲ್ತ್ ವಿಚಾರದಲ್ಲಿ ಖಂಡಿತ ನೀವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ನಿಮಗೇನಾದ್ರು ಆಲ್ರೆಡಿ ಈ ಥರದ್ದು ಆರ್ಥರೈಟಿಸ್ ನಂತಹ ಪ್ರಾಬ್ಲಮ್ ಇದ್ದರೆ ತುಂಬ ಕೇರ್ಫುಲ್ ಆಗಿ ನೀವು ಈ ತಿಂಗಳು ಪೇಯ್ನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಅದಕ್ಕೆ ರಿಲೇಟೆಡ್ ಆದಂತಹ ಯಾವುದೇ ರೀತಿಯ ಹಾಸ್ಪಿಟ್ಲು ಗೈಡೆನ್ಸು ಅದನ್ನು ತಗೊಳ್ಳೋದು. ಇನ್ನು ನಾನು ಒಂದು ರೆಮಿಡಿನ್ ಕೂಡ ಹೇಳಲೇಬೇಕಲ್ವಾ, ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ಮೇಲೆ ಅದನ್ನು ಹಾಗೆ ಬಿಟ್ಬಿಡೋದಕ್ಕಾಗೋದಿಲ್ಲ. ಹಾಗಾಗಿ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ಹೆಚ್ಚಾಗಿ ನೀವು ಧಾರಣೆ ಮಾಡಿ. ಹಳದಿ ಬಣ್ಣದ ವಸ್ತ್ರವನ್ನು ನೀವು ಜಾಸ್ತಿ ಧಾರಣೆ ಮಾಡಿದ ಹಾಗೆ ನಿಮಗೆ ಈ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತವೆ ಅಂತ. ಒಟ್ಟಿನಲ್ಲಿ ಹಣಕಾಸು ಹಾಗೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಬೇಕಾಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಏಂಜಲ್ ಗೈಡೆನ್ಸ್ ಏನ್ ಸಿಗಬಹುದು ಮಿಥುನ ರಾಶಿಯವರಿಗೆ ಅಂತ? ಮಿಥುನ ರಾಶಿಯವರಿಗೆ ವೆಯ್ಟ್ ಅನ್ನುವಂಥ ಕಾರ್ಡ್ ಬರ್ತಾ ಇದೆ. ಸೊ ಇದು ನಿಮ್ಮನ್ನು ಕಾಯೋದಕ್ಕೆ ಸಜೆಸ್ಟ್ ಮಾಡ್ತಾ ಇದೆ. ನೀವು ಇಷ್ಟು ಬೇಗ ಯಾವುದೇ ಡಿಸಿಷನ್ ತಗೊಳ್ಬೇಡಿ, ಯಾವುದೇ ವಿಚಾರದಲ್ಲಾಗಿರ್ಬೋದು. ಸ್ವಲ್ಪ ಕಾದು ಮುಂದೆ ನೀವು ಏನು ಮಾಡಬಹುದು ಅಂತ ಯೋಚನೆ ಮಾಡಿ, ವೆಯ್ಟ್ ಮಾಡಿ ಮುಂದೆ ಹೆಜ್ಜೆ ಇಡೋದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಮಿಥುನ ರಾಶಿಯವರು ಯಾವ ಕ್ರಿಸ್ಟಲ್ನ ಹಾಕೋಬೇಕು? ಮಿಥುನ ರಾಶಿಯವರ ವಿಚಾರಕ್ಕೆ ಬಂದಾಗ ನಾವು ಕ್ರಿಸ್ಟಲ್ ಅಂತ ಕೊಡುವಂಥದ್ದು ಗ್ರೀನ್ ಅವೆಂಚೂರಿಯನ್ ಅಂತ ಕ್ರಿಸ್ಟಲ್. ಇಲ್ಲಿ ನಮಗೆ ಬಂದಿರೋದು ಹೆಲ್ತ್ ರಿಲೇಟೆಡ್ ಕಾರ್ಡ್ ಬಂದಿದೆ, ನೆಗೆಟಿವ್ ಕಾರ್ಡ್. ಹೆಲ್ತ್ಗೆ ಯಾವಾಗಲೂ ಗ್ರೀನ್ ಅವೆಂಚೂರಿಯನ್ ತುಂಬಾ ಒಳ್ಳೇದು. ಓಕೆ, ಅದನ್ನ ಕ್ರಿಸ್ಟಲ್ ರೂಪದಲ್ಲೇ ಹಾಕೋಬೇಕಾ ಅಥವಾ ಪೆಂಡೆಂಟ್ ಅಥವಾ ರಿಂಗ್ ಈ ಥರದಲ್ಲೂ ಹಾಕೋಬಹುದು? ಖಂಡಿತ ನಿಮಗೆ ರಿಂಗ್ ಸಿಗುತ್ತೆ, ಬ್ರೇಸ್ಲೆಟ್ ರೂಪದಲ್ಲೂ ಅದು ಸಿಗ್ತಾ ಇದೆ. ಈಗ ಮಾರ್ಕೆಟಲ್ಲಿ ಯಾವ ಥರ ಬೇಕಾದರೂ ಸಿಗೋದಕ್ಕೆ ಅವೈಲಬಿಲಿಟಿ ಇದೆ. ಸೊ ಪೆಂಡೆಂಟ್ ಕೂಡ ನೀವು ಡೈಲಿ ವೇರ್ ಮಾಡ್ತೀನಿ ಅಂದರೆ ಪೆಂಡೆಂಟ್ ಕೂಡ ಹಾಕ್ಬೋದು, ಬ್ರೇಸ್ಲೆಟ್ ಕೂಡ ಹಾಕ್ಬೋದು. ಯಾಕೆ ಅಂದರೆ ಬ್ರೇಸ್ಲೆಟ್ ಇಟ್ ವಿಲ್ ಲುಕ್ ಗುಡ್, ಯಾವಾಗಲೂ ಅದು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಏನೋ ಡಿಫ್ರೆಂಟ್ ಆಗಿ ಅನ್ಸುತ್ತೆ ಅನ್ನೋ ರೀಸನ್ಗೆ ಬ್ರೇಸ್ಲೆಟ್ ಎಲ್ಲರೂ ಇಷ್ಟಪಡ್ತಾರೆ. ಇತ್ತೀಚಿನ ಯಂಗ್ಸ್ಟರ್ಸ್ ಅಂತೂ ಬ್ರೇಸ್ಲೆಟ್ಗಳನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಗ್ರೀನ್ ಅವೆಂಚೂರಿಯನ್ ಮಿಥುನ ರಾಶಿಯವರಿಗೆ ಒಳ್ಳೆ